ಬಸವ ಪಾಟೀಲ್ ಯತ್ನಾಳ್ ಅವರನ್ನು ಇವತ್ತು ಕೆಲವರು ಕುತಂತ್ರ ಮಾಡಿ ಅವರನ್ನು ಅವ್ರ ಪಕ್ಷದ ವತಿಯಿಂದ ಉಚ್ಚಾಟನೆ ಮಾಡತಕ್ಕಂಥದ್ದು ಕ್ರಮ ನಿಜವಾಗ್ಲೂ ಖಂಡನೀಯವಾಗಿರ್ತಕ್ಕಂಥದ್ದು. ಉದ್ದೇಶ ಏನಪ್ಪ ಅಂತಂದರೆ, ಅಧಿವೇಶನದಲ್ಲಿ ಯಾವಾಗಲೂ ಉತ್ತರ ಕನ್ನಡ ಪರವಾಗಿ ಮಾತಾಡ್ತಾಯಿದ್ರು, ಪಂಚಮಸಾಲಿ ಮೀಸಲಾತಿ ಮತ್ತು ಉಳಿದ ಸಮುದಾಯಗಳ ಮೀಸಲಾತಿ ಬಗ್ಗೆ ಮಾತಾಡ್ತಾಯಿದ್ರು. ಲಿಂಗಾಯತ ನಾಯಕತ್ವ ಇವತ್ತು ಎಲ್ಲೇ ಒಂದು ಕಡೆ ಬೆಳೀತಿದ್ದೇನೋವಂಥ ಒಂದು ಕಾರಣ ಮತ್ತು ಹಿಂದುತ್ವದ ಕೂಗನ್ನು ಅಡಗಿಸ್ಬೇಕೆನ್ನುವಂಥ ಕಾರಣ, ಈ 4 ಕಾರಣ ಹಿಡ್ಕೊಂಡು ಇಷ್ಟು ಗಟ್ಟಿಯಾಗಿ ಮಾತಾಡುವಂಥವ್ರು ಬಸನಗೌಡರು. ಈ ರಾಜ್ಯ ಜನತೆ ಅವರನ್ನು ಮುಖ್ಯಮಂತ್ರಿಯಾಗಿ ನೋಡಬೇಕು, ರಾಜ್ಯ ಅಧ್ಯಕ್ಷರಿಗೆ ನೋಡಬೇಕು ಅಂತೇಳಿ ಭಾಳ ದಿನಗಳಿಂದ ಕಾಯ್ತಾಯಿದ್ರು. ಈ ಎಲ್ಲ ಕಾರಣಕ್ಕೋಸ್ಕರವಾಗಿಯೇ ಹತಾಶೆಗೊಂಡು ಪೂರ್ವಗ್ರಹ ಪೀಡಿತರಾಗಿ BJP ಒಳಗಿರ್ತಕ್ಕಂಥ ಕೆಲವೊಂದು ಲಿಂಗಾಯತ ನಾಯಕತ್ವವನ್ನು ಕುಗ್ಗಿಸುವಂಥ ಕೆಲವೊಂದು ದುಷ್ಟ ಮನಸ್ಸುಗಳು ಮತ್ತು ಕುತಂತ್ರದ ಮೂಲಕವಾಗಿ ಭಾರತೀಯ ಜನತಾ ಪಕ್ಷದಿಂದ ಒಬ್ಬ ಹಿರಿಯ ನಾಯಕನನ್ನು, ಪ್ರಾಮಾಣಿಕ ರಾಜಕಾರಣಿಯನ್ನು ನೇರವಾಗಿ ಮಾತನಾಡುವಂಥ ಅವ್ರ ಪಕ್ಷದ ಸಿದ್ಧಾಂತಗಳನ್ನು ಭಾಳಷ್ಟು ಗಟ್ಟಿಯಾಗಿ ಪ್ರತಿಪಾದಿಸುವಂಥ ಒಬ್ಬ ನಾಯಕನನ್ನು ಇವತ್ತು ಉಚ್ಚಾಟನೆ ಮಾಡೋಷ್ಟು ಮಟ್ಟಿಗೆ ಕೀಳು ಮಟ್ಟಕ್ಕೆ ಇವತ್ತು ಒಳಗಾಗಿರ್ತಕ್ಕಂಥದ್ದು, ಅದು ಅವ್ರ ಪಕ್ಷಕ್ಕೆ ಭಾಳ ದೊಡ್ಡ ಹಿನ್ನಡೆ. ಇದರಿಂದ ಉತ್ತರ ಕರ್ನಾಟಕದ ನಾಯಕತ್ವವನ್ನು ಕುಗ್ಗಿಸುವಂಥ ಷಡ್ಯಂತ್ರ ಏನಿದೆ ಮತ್ತು ಪಂಚಮಸಾಲಿ ಹೋರಾಟವನ್ನು ಅಡಗಿಸುವಂಥ ಕುತಂತ್ರ ಏನಿದೆ, ಈ ಕುತಂತ್ರಕ್ಕೆ ಅಡಗಿಸ್ಬೇಕನ್ನೋ ಕಾರಣಕ್ಕೋಸ್ಕರವಾಗಿ ಆ ಶಕ್ತಿಗಳು ಈ ಕೆಲಸ ಮಾಡಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಈ ಎಲ್ಲ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಸಮುದಾಯ, ಕಾರಣ ಭಾರತೀಯ ಜನತಾ ಪಕ್ಷಕ್ಕೆ ಭಾಳ ದೊಡ್ಡ ವೋಟ್ ಬ್ಯಾಂಕೇ ಲಿಂಗಾಯತ, ಆ ಲಿಂಗಾಯತಲ್ಲಿಯೇ ಭಾಳ ದೊಡ್ಡ ವೋಟ್ ಬ್ಯಾಂಕು ಪಂಚಮಸಾಲಿ ಸಮಾಜ. ಈ ಸಮಾಜ ಯಾವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿರ್ತಕ್ಕಂಥದ್ದು. ಕಳೆದ 2023 ಚುನಾವಣೆಯಲ್ಲಿ ನಮ್ಮ ಜನಾಂಗ ಯಡಿಯೂರಪ್ಪನವರು ಪಂಚಮಸಾಲಿಗಳ ಮೀಸಲಾತಿ ವಿಚಾರದಲ್ಲಿ ವಿಳಂಬ ಮಾಡಿದರು, ಈ ಹೋರಾಟವನ್ನು ತಪ್ಪಿಸೋ ಪ್ರಯತ್ನ ಮಾಡಿದ್ರು ಅಂತೇಳಿ ಹತಾಶೆಗೊಂಡು ನಮ್ಮ ಜನ ಏನು ಮಾಡಿದರು, ಅನಿವಾರ್ಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದರು. ಈ ಕಾಂಗ್ರೆಸ್ ಪಕ್ಷ ನಮ್ಮ ಓಟ್ ಮಾಡ್ಕೊಂಡು ಅಧಿಕಾರಕ್ಕೆ ಬಂದ ಮೇಲೆ ನಮಗೆ ಲಾಠಿ ಏಟು, ಬೂಟ್ ಏಟು, ಕೈಕಾಲು ಮುರಿಯೋಂಗೆ ಹೊಡೆದ ಮೇಲೆ ನಮ್ಮ ಜನ ಮತ್ತೆ ಎಲ್ಲೇ ಒಂದು ಕಡೆ ಇಲ್ಲ ನಮ್ಮ ಬಸವನಗೌಡರು ಮುಂದೆ CM ಆಗ್ತಾರೆ, ಅವ್ರಿಗೆ ಪಕ್ಷ ಒಳ್ಳೆಯ ರಾಜ್ಯಾಧ್ಯಕ್ಷ ಹುದ್ದೆ ಕೊಡುತ್ತೆ ತಿಳ್ಕೊಂಡು ಇವ್ರಿಗೆ ಏನಾದರೂ ಮಾಡ್ತಾರೆ ತಿಳ್ಕೊಂಡು ಮತ್ತೆ ನಮ್ಮ ಜನ ಅಂತ ಎಂತಾರಲ್ಲ, ಮತ್ತೆ ರೀಸೈಕಲ್ ಅಂತಾರಲ್ಲ, ಮತ್ತೆ ಈ ಪಕ್ಷದ ಪರವಾಗಿ ಮನಸ್ಸು ಮಾಡುವಂಥ ಕೆಲಸವನ್ನು ಮಾಡ್ತಾಯಿತ್ತು ರಾಜಕೀಯವಾಗಿ. ಆದರೆ ಇಂಥ ಸಂದರ್ಭದಲ್ಲಿ ಇವರ ನಾಯಕತ್ವವನ್ನೇ ಅಡಗಿಸುವಂಥ ಹಿನ್ನೆಲೆಯೊಳಗೆ ಉಚ್ಚಾಟನೆ ಮಾಡುವಂಥದ್ದನ್ನು ನೋಡಿದ ಮೇಲೆ ಮುಂದೆ ನಮ್ಮ ಸಮುದಾಯ ಯಾವ ರೀತಿಯಾಗಿ ರಾಜಕೀಯ ತೀರ್ಮಾನ ತೆಗೆದುಕೊಳ್ಬೇಕು, ಒಂದು ಕಡೆ ಲಾಠಿ ಏಟು ಕೊಟ್ಟಂಥ ಕಾಂಗ್ರೆಸ್ ಬೆಂಬಲಿಸಬೇಕು, ಪಂಚಮಸಾಲಿ ನಾಯಕರನ್ನು ಅಡಗಿಸೋ ಕೆಲಸ ಮಾಡುವಂತಹ ಈ BJP ಒಳಗಿರ್ತಕ್ಕಂಥ ಈ ವ್ಯಕ್ತಿಗಳ ನಾಯಕತ್ವವನ್ನು ಬೆಂಬಲಿಸಬೇಕೆನ್ನುವಂಥ ಒಂದು ಭಾಳ ದೊಡ್ಡ ಪ್ರಶ್ನೆಗೆ ನಮ್ಮ ಸಮಾಜ ಒಳಪಟ್ಟಿದೆ. ಈ ಎಲ್ಲ ಕಾರಣಕ್ಕೋಸ್ಕರವಾಗಿ ಸಮುದಾಯದಲ್ಲಿ ಆತಂಕ ವ್ಯಕ್ತಪಟ್ಟಿದೆ. ಈಗಾಗಲೇ ನಮ್ಮ ಜನಾಂಗದವರು ಹಳ್ಳಿಯಲ್ಲಿ ಹೋರಾಟ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನಾನು ಇವತ್ತು ಮಧ್ಯಾಹ್ನ 1 ಗಂಟೆಗೆ ನಮ್ಮ ಸಮಾಜದ ಪದಾಧಿಕಾರಿಗಳ ದಿಢೀರ್ ತುರ್ತು ಸಭೆಯನ್ನು, ಸಮಾಜದ ಪದಾಧಿಕಾರಿಗಳ ಸಭೆಯನ್ನು ಕರೆದು ಚರ್ಚೆ ಮಾಡಿಕೊಂಡು ಒಂದು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು, ನಮ್ಮ ಜನ ಏನು BJP ಪಕ್ಷದ ವಿರುದ್ಧ ಹೋರಾಟ ಅಲ್ಲ, ಇದು ಅಮಿತ್ ಶಾ ಮತ್ತು ಮೋದಿ ವಿರುದ್ಧ ಹೋರಾಟವಲ್ಲ, ಲಿಂಗಾಯತ ನಾಯಕರನ್ನು ತುಳಿಯುವಂಥ ವ್ಯಕ್ತಿಗಳು ಏನು ಮಾಡಕತ್ತಾರೆ, ಒಳಗಡೆ ಬಸವನಗೌಡರನ್ನ ಉಚ್ಚಾಟನೆ ಮಾಡುವಂಥ ಕೆಲಸ ಏನು ಮಾಡಕತ್ತಾರಲ್ಲ, ಅಂಥವ್ರನ್ನ ಯಾವ ಕಾರಣಕ್ಕೂ ನಮ್ಮ ಜನ ಬೆಂಬಲಿಸಬಾರ್ದು, ಅಂಥ ನಾಯಕತ್ವನ ಒಪ್ಪಬಾರ್ದು ಅಂತೇಳಿ ಅವರ ವಿರುದ್ಧವಾಗಿ ಹೋರಾಟ ಮಾಡುವಂಥದ್ದು. ಕೂಡಲೇ ಭಾರತೀಯ ಜನತಾ ಪಕ್ಷ ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡಿಬೇಕು ಅನ್ನುವಂಥದ್ದು. ಮತ್ತು ನಮ್ಮ ಜನಾಂಗದ ವೋಟ್ ಪಡ್ಕೊಂಡು ಯಾರು MLA ಆಗಿದ್ದೀರಿ, MP ಆಗಿದ್ದೀರಿ, ಆ BJP ಪಕ್ಷದೊಳಗಿರ್ತಕ್ಕಂಥವ್ರು, ನೀವು ಹೈಕಮಾಂಡ್ಗೆ ಮನವೊಲಿಸ್ರಿ, ಹೈಕಮಾಂಡಿಗೆ ಒತ್ತಡ ಹಾಕಿ ಸರಿಪಡಿಸೋ ಕೆಲಸವನ್ನು ತಾವು ಮಾಡಬೇಕು. ಈ ಒಂದು ಕಾರಣಕ್ಕೆ ಬಸವನಗೌಡರಿಗೆ ನೈತಿಕ ಬೆಂಬಲವನ್ನು ಕೊಡಬೇಕು ಮತ್ತು ಉಚ್ಚಾಟನೆ ಮಾಡಿರ್ತಕ್ಕಂತಹ ಕುತಂತ್ರಿಗಳನ್ನು ಯಾವ ಕಾರಣಕ್ಕೂ ನಮ್ಮ ಜನ ಬೆಂಬಲಿಸಬಾರ್ದು ಮತ್ತು ಕೂಡಲೇ ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡಿಬೇಕೆನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಮಧ್ಯಾಹ್ನ 1 ಗಂಟೆಗೆ ನಮ್ಮ ಸಮುದಾಯದ ಪದಾಧಿಕಾರಿಗಳ ಮತ್ತು ಕೆಲವೊಂದು ಮುಖಂಡಗಳ ಒಂದು ತುರ್ತು ಸಭೆಯನ್ನು ಕರೆದು ಚರ್ಚೆ ಮಾಡಿಕೊಂಡು ಮುಂದಿನ ಹೋರಾಟದ ಬಗ್ಗೆ ಮಾಧ್ಯಮದವ್ರಿಗೆ ನಾನು ಮಾಹಿತಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ.